ಪಂಜಾಬ್ನಲ್ಲಿ ಮತ್ತೆ ಪಾಕಿಸ್ತಾನದಿಂದ ಅಟ್ಯಾಕ್ ಆಗಿದೆ ಅನ್ನೋದರ ಡೀಟೇಲ್ಸ್ ಇದು. ಇರುವ ಡ್ರೋನ್ಗಳನ್ನು ಖಾಲಿ ಮಾಡಬೇಕಲ್ಲ, ಅಲ್ಲಿ ತನಕ ಮುಂದುವರಿಸ್ತಾನೆ ಇರುತ್ತೆ. ಪಠಾನ್ಕೋಟ್ನಲ್ಲಿ ಬೆಳ್ಳಂಬೆಳಿಗ್ಗೆ ಸ್ಫೋಟದ ಸದ್ದು ಕೇಳೋದಕ್ಕೆ ಸಿಕ್ಕಿದೆ. ಪಠಾನ್ಕೋಟ್ ಬಳಿ ಶೆಲ್ ದಾಳಿ ಮಾಡಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರೊಬ್ಬರ ಮೊಬೈಲ್ನಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಸ್ಥಳೀಯರು ಆ ಡ್ರೋನ್ ಬಂದು ಬೀಳ್ತಾ ಇರುವಂತಹ ದೃಶ್ಯ, ಮತ್ತೊಂದು ಕಡೆ ಆ ಶಬ್ದ ಅವರ ಮೊಬೈಲ್ನಲ್ಲಿ ಸೆರೆಯಾಗಿರುವ ದೃಶ್ಯ. ಈ ರೀತಿ ಶಬ್ದ ಕೇಳೋದಕ್ಕೆ ಸಿಗ್ತಾ ಇದೆ. ಮತ್ತೆ ಹಾಗೆ ಡ್ರೋನ್ನಿಂದ ಅಟ್ಯಾಕ್ ಆಯ್ತಾ ಪಾಕಿಸ್ತಾನದಿಂದ ಮತ್ತೊಮ್ಮೆ ಅಂತ. ಸೊ ಇದು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿರುವಂತಹ ಶಬ್ದ ಮತ್ತು ದೃಶ್ಯ. ನೋಡಿ, ಬೆಳಗ್ಗೆಯಿಂದ ಇಂಥ ದೃಶ್ಯಗಳು ನೋಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಪಾಕಿಸ್ತಾನದಿಂದ ಪದೇ ಪದೇ ಡ್ರೋನ್ ಅಟ್ಯಾಕ್ ಆಗ್ತಾ ಇದೆ ಅಂತ. ಅಲ್ಲಿ ಶಬ್ದ ಕೇಳಿಸ್ಕೊಂಡ್ರ ಹಕ್ಕಿಗಳ ಕಲರವ. ಈ ರೀತಿ ಅಟ್ಯಾಕ್ಗಳಾದಾಗ, ಅತಿ ದೊಡ್ಡ ಶಬ್ದ ಬಂದಾಗ ಅಲ್ಲಿದ್ದಂಥ ಹಕ್ಕಿಗಳು ಕೂಡ ಚೆಲ್ಲಾಪಿಲ್ಲಿಯಾಗಿ ಹಾರು ಹೋಗುತ್ತೆ. ಸೊ ಆ ದೃಶ್ಯ ಕೂಡ ನಮಗೆ, ಆ ಸೌಂಡ್ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಅಂದರೆ ಮತ್ತೊಮ್ಮೆ ಅಲ್ಲಿ ಅಟ್ಯಾಕ್ ಆಗುವಂಥ ಪ್ರಯತ್ನಗಳಾಗ್ತಾ ಇದೆ. ಅಂಥದ್ದೊಂದು ದೊಡ್ಡ ಶಬ್ದ ಅಲ್ಲಿ ಕೇಳೋದಕ್ಕೆ ಸಿಕ್ಕಿದೆ ಅಂತ. ಹಾಗಾಗಿ ಅಲ್ಲಿನ ಸ್ಥಳೀಯರೇ ನೋಡಿ, ದಟ್ಟ ಹೊಗೆ ಆವರಿಸ್ಕೊಂಡಿರುವಂಥ ದೃಶ್ಯ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಶಬ್ದ, ಮತ್ತೊಂದು ಕಡೆ ದಟ್ಟ ಹೊಗೆ. ಹಾಗಾಗಿ ಈಗ ಮತ್ತೊಮ್ಮೆ ಪಾಕಿಸ್ತಾನದಿಂದ ಡ್ರೋನ್ನಿಂದ ಅಟ್ಯಾಕ್ ಆಯ್ತಾ ಅನ್ನುವಂಥ ಪ್ರಶ್ನೆ, ಅಂಥದ್ದೊಂದು ಶಂಕೆ ವ್ಯಕ್ತವಾಗುವುದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಪಠಾನ್ಕೋಟ್ ಇಲ್ಲಿ ಕೇಳೋದಕ್ಕೆ ಸಿಕ್ಕಿರುವಂಥ ಅತಿ ದೊಡ್ಡ ಶಬ್ದ. ಕೆಲವರು ಸೇನೆಯಲ್ಲಿ ಕೆಲಸ ಮಾಡಿದವ್ರ ಹತ್ರ ನೀವು ಮಾತನಾಡಿದಾಗ, ಅಧಿಕೃತವಾಗಿ ಯುದ್ಧ ಪ್ರಾರಂಭ ಆದಾಗ ಅವರ ಟಾರ್ಗೆಟ್ ಏನಾಗಿರುತ್ತೆ ಅಂತ, ಅಂದರೆ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಮುಗಿಬೀಳುತ್ತೆ, ಯುದ್ಧ ಮಾಡ್ತಾರೆ ಅಂದರೆ ಅವರ ಟಾರ್ಗೆಟ್ ಏನಾಗಿರುತ್ತೆ ಅಂತ. ಯಾರು ನಾಗರಿಕರಲ್ಲ, ಸ್ಥಳೀಯರಲ್ಲ ಅವರ ಟಾರ್ಗೆಟ್. ದೇಶವನ್ನ ಹಾಳು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡೇ ಯುದ್ಧ ಮಾಡ್ತಾ ಇದ್ರೆ, ಈ ದೇಶದಲ್ಲಿರುವಂತಹ ಸ್ಥಾವರಗಳು, ಅತಿ ದೊಡ್ಡ ಸ್ಥಳಗಳನ್ನ ಟಾರ್ಗೆಟ್ ಮಾಡ್ಕೊಂಡೇ ದಾಳಿಗಳಾಗುತ್ತೆ ಅಂತ. ಪ್ರಮುಖವಾಗಿ ಅದೇ ಟಾರ್ಗೆಟ್ ಇಟ್ಕೊಂಡು ದಾಳಿ ಆಗುತ್ತೆ ಅಂತ. ಬಟ್ ನೀವು ಮೊನ್ನೆ ರಾತ್ರಿಯಿಂದ ಗಮನಿಸ್ತಾ ಇರ್ಬೋದು, ಪಾಕಿಸ್ತಾನ ಮಾಡ್ತಾ ಇರುವಂತಹ ದಾಳಿ ಹೇಗಿದೆ ಅಂತ ಅಂದರೆ, ನಾಗರಿಕರ ನೆಲೆಗಳು, ಚಿಕ್ಕ ಪುಟ್ಟ ಸ್ಥಳಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು ಬಳಸ್ಕೊಂಡು ದಾಳಿ ಮಾಡ್ತಾ ಇದೆ. ಇದರ ಅರ್ಥ ಜಸ್ಟ್ ನಾವು ರೆಡಿ ಇದ್ದೀವಿ, ಏನೋ ಮಾಡಿಬಿಡ್ತೀವಿ ಅನ್ನುವಂಥ ಹೇಡಿತನ ಪ್ರದರ್ಶನ ಇದು. ಅದನ್ನು ಹೊರತುಪಡಿಸಿದರೆ ಅಧಿಕೃತವಾಗಿ ಯುದ್ಧ ಪ್ರಾರಂಭ ಮಾಡುವಂಥ ಮನಸ್ಥಿತಿಯಲ್ಲಿ ಪಾಕಿಸ್ತಾನ ಕೂಡ ಇಲ್ಲ, ಅಷ್ಟು ಶಕ್ತಿನೂ ಇಲ್ಲ, ಧೈರ್ಯನೂ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಈ ಡ್ರೋನ್ಗಳು ಮೋಸ್ಟ್ಲಿ ಟರ್ಕಿ ಎಷ್ಟು ಕಳಿಸಿದೆಯೋ ಅಷ್ಟು ಡ್ರೋನ್ಗಳು ಮುಕ್ತಾಯ ಆಗೋ ತನಕ ಕೂಡ ನಿರಂತರವಾಗಿ ದಾಳಿ ಆಗುತ್ತೆ. ಅದಾದ ಬಳಿಕ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಪಾಕಿಸ್ತಾನಕ್ಕೂ ಕೂಡ ಕಾಡ್ತಾ ಇರುತ್ತೆ.